ಅದ್ಭುತವಾದ ರುಚಿಯಾದ ಮಾಲ್ಪುರಿ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೀವು ನೋಡಬಹುದು. ತಗೊಳ್ಳೋಣ, ಎಲ್ಲವನ್ನು ಇದೇ ವಿಧಾನದಲ್ಲಿ ಮಾಡ್ಕೊಳ್ಳೋಣ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾವು ರವೆ ಯೂಸ್ ಮಾಡಿಕೊಂಡು ಅದ್ಭುತವಾದ ಮಾಲ್ಪುರಿಯನ್ನು ಮಾಡೋಣ. ತುಂಬಾನೇ ರುಚಿಯಾಗಿರುತ್ತೆ. ನನಗಂತೂ ಎಸ್ಪೆಷಲಿ ತುಂಬಾ ಇಷ್ಟ ಮಾಲ್ಪುರಿ. ಸೊ ಒಂದು ಈ ಥರ ಬೌಲ್ ಅಥವಾ ಕಪ್ ಅಳತೆಗೆ ತಗೊಳ್ಳಿ, ಅವಾಗ ಈಸಿ ಆಗುತ್ತೆ. ನಾನು ಸೇಮ್ ಕಪ್ಪಲ್ಲಿ 2 ಕಪ್ಪಷ್ಟು ಮೈದಾನ ಜರಡಿ ಹಿಡಿದು ಹಾಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಮೀಡಿಯಂ ರವೆ, 1 ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. 4 ಚಮಚದಷ್ಟು ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆ ಹಾಕೊಳ್ಳೋಣ. ಸಾಕಾಗುತ್ತೆ. ಇದು ಜಾಸ್ತಿ ಸಿಹಿ ಇದ್ರೆ ತಿನ್ನೋದಕ್ಕೆ ಆಗಲ್ಲ. ಅರ್ಧ ಗಂಟೆಲೆಲ್ಲ ಈ ಮಾಲ್ಪುರಿ ಮಾಡ್ಕೊಳ್ಬಹುದು. ಕಲಸಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದರೆ ಸಾಕು. ಆಮೇಲಿಂದ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವಂಥದ್ದು. ಡ್ರೈ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಏಲಕ್ಕಿ ಮತ್ತು ಸೋಂಪು ಕಾಳನ್ನ ಒಂದು ಅರ್ಧ ಚಮಚದಷ್ಟು ಸೋಂಪು ಕಾಳು ಸಾಕು. ನಾನು ತಗೊಂಡಿರುವಂಥ ಕ್ವಾಂಟಿಟಿಗೆ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಅಳತೆಗೆ ಕಪ್ ಅಥವಾ ಬೌಲ್ ತಗೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾವುದೇ ಅಡುಗೆ ಆಗಿರಲಿ ಅಳತೆ ಮುಖ್ಯ ಅಲ್ವಾ? ಹಾಗಾಗಿ ಕಪ್ ಅಥವಾ ಬೌಲ್ ತಗೊಂಡು ಅಳತೆಗೆ ಹಾಕೊಂಡ್ರೆ ಒಳ್ಳೆಯದು. ಈ ಹದದಲ್ಲಿ ಜಸ್ಟ್ ಜಜ್ಕೊಂಡ್ರೆ ಸಾಕು. ಇದನ್ನು ಸೇರಿಸ್ಕೊಳ್ಳೋಣ. ಹಾಲಲ್ಲಿ ಕಲಿಸ್ಕೊಳ್ಳೋಣ. ಸೇಮ್ 1 ಕಪ್ ಅಳತೆಯಲ್ಲಿ ತಗೊಂಡು ಎಷ್ಟು ಹಾಲು ಹಿಡಿಯುತ್ತೆ ನೀವು ನೋಡ್ಕೊಳ್ಬೇಕು. ಒಂದು 2-2.5 ಕಪ್ಪಷ್ಟು ಹಾಕ್ಬಹುದು. ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಆಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ರವೆ ಅಲ್ವಾ, ಅರಳುವಾಗ ಗಟ್ಟಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕಲಿಸ್ಕೊಳ್ಬೇಕು. ಕಲಿಸ್ಕೊಳ್ಳುವಾಗ ಈ ರೀತಿಯ ಸ್ಪೂನನ್ನು ಆಯ್ಕೆ ಮಾಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ನಾವು ಮಾಲ್ಪುರಿ ಎಣ್ಣೆಗೆ ಹಾಕೊಳ್ಳುವಾಗ ಈಸಿ ಆಗುತ್ತೆ. 1 ಚಮಚ ಹಾಕೊಂಡ್ರೆ ಸಾಕು. ದಿಢೀರಂತ ಮಾಡ್ಕೊಳ್ಬಹುದು. ಚಂದ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಮಿಕ್ಸ್ ಮಾಡಿಕೊಂಡು ಆಮೇಲೆ ರೆಸ್ಟ್ ಮಾಡಲು ಬಿಡೋಣ. ಅರ್ಧ ಗಂಟೆ ಫ್ಲಫಿಯಾಗಿ ಬರುತ್ತೆ ಇದು. ನಮ್ಮ ಮಾಲ್ಪುರಿ ಹಿಟ್ಟು ರೆಸ್ಟ್ ಮಾಡಲಿಟ್ಟು ಅರ್ಧ ಗಂಟೆ ಆಗಿದೆ. ಚೆನ್ನಾಗಿ ಒಮ್ಮೆ ತಿರುಗಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವಂಥದ್ದು. ಹಿಟ್ಟು ಈ ಹದದಲ್ಲಿರಬೇಕು. ಇದು ಕರೆಕ್ಟ್ ಆದ ಹದ. ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಮುಳುಗುವಷ್ಟಾದರೂ ಎಣ್ಣೆ ಇರಬೇಕು. ಎಣ್ಣೆ ಬಿಸಿಯಾಗಿದೆ. 1 ಸೌಟಷ್ಟು ಮಾಲ್ಪುರಿಯನ್ನು ಸೇರಿಸ್ಕೊಳ್ಳೋಣ. ಈ ರೀತಿಯಲ್ಲಿ ನಮ್ಮ ಮಾಲ್ಪುರಿ ಉಬ್ಬಿ ಬರಬೇಕು. ಮೇಲ್ಗಡೆಯಿಂದ ಈ ರೀತಿ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿರಬೇಕು.
ಈ ಹದದಲ್ಲಿ ಉಬ್ಬಿ ಬಂದರೆ ತುಂಬಾನೇ ಚೆನ್ನಾಗಾಗುತ್ತೆ. ನೋಡಿ, ಈ ಹದದಲ್ಲಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಎಣ್ಣೆ ಸೋರಿಸ್ಕೊಳ್ಬೇಕು. ಮತ್ತೊಮ್ಮೆ ಹಾಕೊಳ್ಳೋಣ. ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ. ಒಂದೊಳ್ಳೆ ಪರಿಮಳ ಬರ್ತಾ ಇದೆ. ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬೋದು ರವೆ ಯೂಸ್ ಮಾಡಿ. ತಪ್ಪದೆ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ತಗೊಳ್ಳೋಣ. ಎಲ್ಲವನ್ನು ಇದೇ ವಿಧಾನದಲ್ಲಿ ಮಾಡ್ಕೊಳ್ಳೋಣ. ಫೈನಲ್ ಆಗಿ ರುಚಿಯಾದ ಮಾಲ್ಪುರಿ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬನೇ ಅದ್ಭುತವಾಗಿರುತ್ತೆ. ನೀವೊಮ್ಮೆ ತಪ್ಪದೆ ಟ್ರೈ ಮಾಡಿ. ಮಾಡೋದು ತುಂಬ ಸುಲಭ. ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಹೊಸದಾಗಿ ಕಲಿಯವರು ಕೂಡ ಇದನ್ನು ಮಾಡ್ಬೋದು. ಅಷ್ಟು ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ. ಅಷ್ಟೇ ರುಚಿಯಾಗಿರುತ್ತೆ. ರವೆಯಿಂದ ಮಾಡೋದು ತುಂಬನೇ ಸುಲಭ. ಅದ್ಭುತವಾದ ರುಚಿಯಾದ ಮಾಲ್ಪುರಿ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೀವು ನೋಡ್ಬೋದು. ತುಂಬನೇ ಅದ್ಭುತವಾಗಿರುತ್ತೆ. ಅಷ್ಟೇ ರುಚಿಯಾಗಿರುತ್ತೆ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.